ಯಮುನಾ, ಏನೇ ಇಲ್ಲೇನ್ ಮಾಡ್ತಿದ್ಯಾ ನೀನು? ಕಾಯ್ತಿದ್ದೀನಿ ಅಮ್ಮ. ಬಾಬಾ ಅವ್ರ ಮುಂದೆ ಕೂತು ಧ್ಯಾನ ಮಾಡ್ಬೇಕು. ಆದ್ರೆ ಬಾಬಾ ಅವ್ರ ಪಾದುಕೆಗಳಿಗಿನ್ನೂ ಅಭಿಷೇಕ ಪೂಜೆ ಮುಗ್ದೇ ಇಲ್ಲ. ಮಹಾರಾಣಿಯವರು ಇನ್ನೂ ನದಿಯಿಂದ ಬಂದಿಲ್ಲ. ಅರೆ ಬರ್ತಾಳೆ ಬಿಡು ಯಮುನಾ, ಸ್ವಲ್ಪ ತಡ ಆಗಿದೆ ಅಷ್ಟೇ. ಅವಳು ಮನೆಗ್ ಬರೋವರೆಗೂ ತಾಳ್ಮೆಯಿಂದ ಕಾಯಲೇಬೇಕು ನಾವು. ಬೈದ್ರು ಏನೂ ಉಪಯೋಗ ಇಲ್ಲ. ನಾನು ಎಷ್ಟು ಸಲ ಬೈದ್ರು ಅವಳಲ್ಲಿ ಏನು ಬದಲಾವಣೆ ಬರ್ತಿಲ್ಲ. ಅಮ್ಮ ಏನಾಯ್ತಮ್ಮ? ನದಿಗೆ ಹೋದ್ಸಕ್ಕೂ ಇನ್ನೂ ಬಂದಿಲ್ವಾ? ಅರೆ ಅವಳು ದಿನ ತಡವಾಗೇ ಬರ್ತಾಳೆ. ಅದೇನಂದ್ರೆ ಅವಳು ಬೇಗ ಬಂದ್ರೆ ಮನೇಲಿರೋ ಬೇರೆ ಕೆಲ್ಸಗಳನ್ನೆಲ್ಲ ಮಾಡ್ಬೇಕಾಗುತ್ತಲ್ವಾ, ಅದಕ್ಕೆ ತಡವಾಗಿ ಬರ್ತಾಳೆ. ಪರವಾಗಿಲ್ಲ ಬಿಡುದಿಗು, ನಿನ್ ಹೆಂಡ್ತಿನ ನಾನೇನು ಅನ್ನಲ್ಲ. ನೀನು ನಿನ್ ಹೆಂಡ್ತಿ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಅಮ್ಮ ಇದು ಮಳೆಗಾಲ ಅಲ್ವಾ ಅಮ್ಮ? ಒಂದ್ ವೇಳೆ ಮಳೆ ಬಂದು ಅಲ್ಲೇ ಎಲ್ಲಾದ್ರೂ ಮರದ ಕೆಳಗಡೆ ನಿಂತ್ಕೊಂಡಿರ್ಬಹುದು, ಬಂದ್ಬಿಡ್ತಾಳಮ್ಮ. ಆಯ್ತಪ್ಪ ದಿಗು, ನಾನೇನು ಅನ್ನಲ್ಲ. ಆಲದ ಮರದ ಹಾಗೆ ದಿನಾ ನೆರಳು ಕೊಡೋಕೆ ನೀನ್ ಅವಳ ಜೊತೆ ಇರುವಾಗ ಅವಳು ಯಾಕೆ ಆತಂಕ ಪಡ್ತಾಳೆ? ಬರ್ಲಿ ಬಿಡು, ನಿಧಾನವಾಗಿ ಬರ್ಲಿ ಬಿಡು. ಅವಳಷ್ಟು ತಡ ಮಾಡ್ತಿದ್ರು ಏನು ಹೇಳ್ದೆ ಹೊರಟೋದ. ಇವನ್ ಹೀಗೆ ವಹಿಸ್ಕೊಂಡ್ ಬರ್ತಿರೋದಿಕ್ಕೆ ಅವಳು ತಲೆ ಮೇಲೆ ಕೂತ್ಕೊಂಡಿರೋದು. ಇಲ್ ನೋಡಮ್ಮ, ಈಗ ನೀನೇ ಹೇಳ್ತಿದ್ಯಾ. ಏಯ್, ಸುಮ್ನೆ ನನಗೆ ಉಚಿತ ಸಲಹೆಗಳನ್ನ ಕೊಡಬೇಡ. ನಿನಗೆ ನಾನು ಬಾಯಿ ಮುಚ್ಕೊಂಡಿರು ಅಂತ ಹೇಳಿದೀನಿ. ನಿನಗ್ ಬೈಗುಳ ತಿನ್ಬೇಕು ಅಂತಿದ್ಯಾ? ಅಮ್ಮ, ನೀನ್ ನನಗೆ ಬೈದ್ರೂ ಕೂಡ ನಾನೇನು ಅನ್ಕೊಳಲ್ಲ. ನೀನ್ ನನ್ನ ಅಮ್ಮ. ನೀನೇ ಹೇಳು, ಯಾವ ತಾಯಿ ಆದ್ರೂ ಸರಿ ತನ್ನ ಮಕ್ಳನ್ನ ಹೊಟ್ಟೆಲಿ ಇಟ್ಕೋತಾಳೆ. ನೀನು ಕೂಡ ಹಾಗೇನೆ. ಇನ್ ಸ್ವಲ್ಪ ಹೊತ್ತಲ್ಲಿ ಸಕ್ಕು ಬರ್ತಾಳೆ. ನಿನ್ ಕೋಪನೆಲ್ಲ ಮನ್ಸಲ್ಲೇ ಇಟ್ಕೋ. ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅವಳಿಗೊಂದು ಗತಿ ಕಾಣಿಸ್ತೀನಿ. ಅವಳು ದೊಡ್ಡ ತಪ್ಪು ಮಾಡ್ತಾಳೆ ಅಂತ ಬಾಬಾ ಅವ್ರು ಹೇಳಿದ್ದಾರೆ. ಸದ್ಯಕ್ಕೆ ಬಾಬಾ ಅವ್ರ ಆಜ್ಞೆ ಪ್ರಕಾರ ನಾನು ತಾಳ್ಮೆಯಿಂದ ಇದ್ದೀನಷ್ಟೇ. ಬಂದ್ಲು ಮಹಾರಾಣಿ. ನಿನ್ಗೋಸ್ಕರನೇ ಕಾಯ್ತಿದ್ದೀನಿ ಸಕ್ಕು. ಇವತ್ ನಮ್ಮಮ್ಮ ನಿನಗ್ ಭವ್ಯ ಸನ್ಮಾನ ಮಾಡ್ತಾಳೆ. ಸಕ್ಕು, ಬಲಗಾಲಿಟ್ಟು ಒಳಗಡೆ ಬಾ. ಸಕು, ಮಳೆ ಬಂತ? ಅಂದ್ರೆ ತಡ ಆಯ್ತಲ್ಲ, ಅದಕ್ಕೆ ಕೇಳ್ದೆ. ಏನಂದ್ರೆ ಮಳೆ ಬಂತು, ಮಳೆ ನಿಂತು ನಿಂತು ಬಂತು. ಆದ್ರೆ ಇವತ್ತು ಹಾಗಾದ್ರೆ ಪೂಜೆ ಮಾಡೋದನ್ನ ಬಿಟ್ಬಿಡು. ಆ ಮನೆ ನಂದು. ನಾನು ಆ ಮನೆಗೆ ಸೊಸೆ ಆಗ್ತೀನಿ. ಪೂಜೆ ಎಲ್ಲ ನಾನ್ ಮಾಡ್ತೀನಿ. ಅಲ್ಲಿ ಪೂಜೆ ಮಾಡಕ್ ನೀನ್ ಯಾರು? ಮಾಣಿಕ್ಯ ಅಕ್ಕನ ಬಗ್ಗೆ, ಅಂಬಿಕಾ ಅವ್ರ ಬಗ್ಗೆ ಇವ್ರಿಗೆ ಹೇಳೋದು ಒಳ್ಳೇದಲ್ಲ. ಸುಮ್ಮನೆ ಜಗಳ ಆಗತ್ತೆ. ಏನಾಯ್ತು? ಯಾಕೆ ಅರ್ಧದಲ್ಲೇ ನಿಲ್ಲಿಸ್ತೆ? ಆದ್ರೆ ಇವತ್ತು ಹೇಳು, ಏನಾಯ್ತು? ಇವತ್ತು ದಾರಿ ಎಲ್ಲ ಕೆಸರಾಗಿತ್ತು. ಅದಕ್ಕೆ ನಿಧಾನವಾಗಿ ನಡ್ಕೊ ಬಂದೆ. ಬಿಂದಿಗೆನ ಅಪ್ಪಿತಪ್ಪೇನು ಕೆಳಗಿಡ್ಬಾರ್ದಲ್ವಾ? ಹುಷಾರಾಗಿ ಹೋಗ್ಬಾ. ಸಕು, ನೀನ್ ಸ್ವಲ್ಪ ಬೇಗ ನದಿಗೆ ಹೋಗ್ ಬಂದ್ರೆ ಚೆನ್ನಾಗಿರತ್ತೆ. ಬೇಗ ಮನೆಗ್ ಬರಬಹುದು. ಊಟದ ಸಮಯ ಆಗ್ತಿದೆ ಅಲ್ವಾ? ನೀನ್ ಈಗ ತಾನೇ ಬಂದಿದ್ಯಾ, ಇನ್ನು ಪೂಜೆ ಮಾಡ್ಬೇಕು. ಎಲ್ರಿಗೂ ತಡ ಆಗುತ್ತೆ. ಅಷ್ಟೇ ಅಲ್ಲ, ನೀನ್ ಮನೇಲಿ ಕೂಡ ತುಂಬಾ ಕೆಲ್ಸ ಮಾಡ್ಬೇಕಲ್ವಾ? ಅದಕ್ಕೆ ಸಮಯ ಹಾಳು ಮಾಡ್ಕೋಬೇಡ. ಆಗ ಈ ಮನೇಲಿ ಯಾರೂ ನಿನ್ ಮೇಲೆ ಕೂಗಾಡಲ್ಲ. ಏನಂದ್ರೆ ನೀವು ನನ್ನ ಎಷ್ಟು ಹುಷಾರಾಗಿ ನೋಡ್ಕೋತಿದ್ದೀರಾ. ನನಗೆ ತುಂಬಾ ಸಂತೋಷ ಆಗ್ತದೆ. ನೀನು ಬುದ್ಧಿವಂತಿಕೆಯಿಂದ ನಡ್ಕೋ, ನಿನ್ಗೆಲ್ಲ ಒಳ್ಳೇದೇ ಆಗತ್ತೆ. ಸಕು, ನಿಂದು ಶುದ್ಧವಾದ ಮನಸ್ಸು. ನೀನು ತುಂಬಾ ಅಮಾಯಕಿ. ಅದಕ್ಕೆ ಯಾರು ನಿನ್ ಮೇಲೆ ಕೂಗಾಡಿದ್ರು ನಿನ್ ಬೆಂಬಲವಾಗಿ ನಾನು ಬರ್ತಿರ್ತೇನೆ. ಹುಷಾರಾಗಿರು.